Hi guys, welcome back to basic to advanced level trading journey. ಓಕೆನಾ ಫಸ್ಟ್ ಲೆವೆಲ್ 1 ಫೈನಾನ್ಷಿಯಲ್ ಮಾರ್ಕೆಟ್ ಫೌಂಡೇಶನ್ಸ್ ಅಲ್ಲಿ ಚಾಪ್ಟರ್ 1 ಏನಿದೆಯಲ್ಲ ಆಲ್ರೆಡಿ ಚಾಪ್ಟರ್ 1 ಕ್ಲಿಯರ್ ಆಗಿದೆ ಅಂತ ಇದ್ರ ಟ್ರೇಡಿಂಗ್ ಫೌಂಡೇಶನ್ಸ್ ಏನಿದೆಯಲ್ಲ ಇದು ಕ್ಲಿಯರ್ ಆಗಿದೆ. ಈಗ ಚಾಪ್ಟರ್ 2 ಬಂದು ಫೈನಾನ್ಷಿಯಲ್ ಮಾರ್ಕೆಟ್ ಆಯ್ತಾ. ಚಾಪ್ಟರ್ 2 ಫೈನಾನ್ಷಿಯಲ್ ಮಾರ್ಕೆಟ್ ಇದರಲ್ಲಿ ಈಗ ಟಾಪಿಕ್ 1 ಬಂದು ವಾಟ್ ಈಸ್ ಎ ಫೈನಾನ್ಷಿಯಲ್ ಮಾರ್ಕೆಟ್ ಆಯ್ತಾ. ಈ ಒಂದು ಟಾಪಿಕ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕೊನೆವರೆಗೂ ನೋಡಿ, ನಿಮಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದು ನಿಮಗೆ ಪೂರ್ತಿ ಕ್ಲಿಯರ್ ಆಗುತ್ತೆ. ಹಾಗೇನೆ ನೀವೇನಾದ್ರೂ ಇದುವರೆಗೂ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿನೇ ಬೇಸಿಕ್ ಫೌಂಡೇಶನ್ಸ್ ನಿಮಗೆ ಸಿಗ್ತಕ್ಕಂಥ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಕ್ಸಾಂಪಲ್ ಮೂಲಕ ಹೇಳ್ಬೇಕು ಅಂತಂದ್ರೆ ಒಂದು ಮಾರ್ಕೆಟ್ ಅಂತ ಏನಕ್ಕೆ ಅಂತಾರೆ ಅಂತಂದ್ರೆ ಈ ಕೊಂಡ್ಕೊಳ್ಳೋರು ಮತ್ತೆ ಮಾರ್ತಕ್ಕಂಥವ್ರು, ಅದು ಗೂಡ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಆಗಿರ್ಬೋದು, ಅದು ಏನೇ ಆಗಿರ್ಲಿ, ಒಂದು ಅಸೆಟ್ ಅನ್ನ ಮಾರ್ತಕ್ಕಂಥ ಪ್ಲೇಸ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ, ಮಾರ್ಕೆಟ್ ಅಂತ ಕರಿತೇವೆ. ಹಾಗೇನೆ ಇಲ್ಲಿ ಫೈನಾನ್ಷಿಯಲ್ ಅಸೆಟ್ ಗಳನ್ನ ಮಾರ್ತಕ್ಕಂಥ ಒಂದು ಪ್ಲೇಸ್ ಅನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ನಿಮ್ಗೊಂದು ಎಕ್ಸಾಂಪಲ್ ಮೂಲಕನೇ ಹೇಳ್ಬಿಡ್ತೀನಿ ಕೇಳಿ. ನಿಮಗೆ ಒಂದು ಮೊಬೈಲ್ ಬೇಕಾಗಿರುತ್ತೆ ಆಯ್ತಾ, ನಿಮಗೆ ಒಂದು ಮೊಬೈಲ್ ಬೇಕಾಗಿರುತ್ತೆ. ಅದೇ ಇನ್ನೊಬ್ರಿಗೆ ಮೊಬೈಲ್ ಅನ್ನ ಸೆಲ್ ಮಾಡ್ಬೇಕಾಗಿರುತ್ತೆ. ನೀವು ಬೈ ಮಾಡ್ಬೇಕಂತ ಹೋಗಿರ್ತೀರಲ್ವಾ, ಅದೇ ರೀತಿನೇ ಮೊಬೈಲ್ ಅನ್ನ ಒಬ್ರು ಸೆಲ್ ಮಾಡ್ಬೇಕಂತ ಹೋಗಿರ್ತಾರೆ. ಅರ್ಥ ಆಯ್ತಾ. ಈಗ ಬಯರ್ಸ್ ಮತ್ತೆ ಸೆಲ್ಲರ್ಸ್ ನಡುವೆ ಒಂದು ಕನೆಕ್ಟಿವಿಟಿ ಬೇಕು. ಕನೆಕ್ಟಿವಿಟಿ ಬೇಕಂತಂದ್ರೆ ನೀವು ಅವ್ರ ಹತ್ರಕ್ಕೆ ಹೋಗಿ ಕೊಂಡ್ಕೊಳಕ್ಕಾಗಲ್ಲ, ಅಥವಾ ನೀವು ಅವ್ರ ಹತ್ರಕ್ಕೆ ಹೋಗಿ ಮಾರಕ್ಕಾಗಲ್ಲ. ಈ ಒಂದು ಕೊಂಡ್ಕೊಳ್ಳೋದಕ್ಕೆ ಮಾರೋದಕ್ಕೆ ಒಂದು ಪ್ಲೇಸ್ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ಕೊಂಡಿರ್ತೇವೆ. ಅದೇ ರೀತಿನೇ ಸೇಮ್ ಅದನ್ನ ನಾವು ಮಾರ್ಕೆಟ್ ಅಂತ ಕರಿತೀವಲ್ವಾ, ಅದೇ ರೀತಿನೇ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲೂ ಕೂಡ ಒಂದು ವರ್ಡ್ ಯೂಸ್ ಆಗುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳಿ. ಇಲ್ಲಿ ನಮಗೆ ತರಕಾರಿ, ವೆಜಿಟೇಬಲ್ಸ್, ಮೊಬೈಲ್ಗಳು, ಹಾಗೇನೆ ಈ ಫಿಸಿಕಲಿ ನಮ್ಗೆ ಏನು ಮುಟ್ತಕ್ಕಂಥ ವಸ್ತುಗಳು, ಇವು ಯಾವ ಸಮೇತ ಇಲ್ಲಿ ಮಾರಾಟ ಅಥವಾ ಮಾರಾಟ ಆಗಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಅಸೆಟ್ಗಳು ಅಂದ್ರೆ ನಿಮ್ಗೆ ಏನೇನು ಅಸೆಟ್ಗಳು ಅಂತ ನೆಕ್ಸ್ಟ್ ಹೇಳ್ತೀನಿ. ಅದೇ ಅಸೆಟ್ ಗಳನ್ನ ಬೈ ಅಥವಾ ಸೆಲ್ ಮಾಡೋದು ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಪ್ಲೇಸ್ ಅನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಓಕೆನಾ. ನಿಮಗೆ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಅದಾಯ್ತು, ಒಂದು ನಾಲೆಡ್ಜ್ ಸಿಕ್ತು ಮಾರ್ಕೆಟ್ ಅಂದ್ರೆ ಏನು ಅಂತಂದೇಳಿ. ಓಕೆನಾ. ಇಲ್ಲಿ ನಾವು ಬೈ ಅಂಡ್ ಸೆಲ್ ಮಾಡ್ತಿರೋದು ಮೊಬೈಲ್, ಕ್ಲಾತ್ಸ್ ಆಗಿ ಇನ್ನೊಂದು ಬೇರೆ ಏನು ಅಸೆಟ್ಸ್ ಅಲ್ಲ. ಇಲ್ಲಿ ಫೈನಾನ್ಷಿಯಲ್ ಅಸೆಟ್ ಗಳನ್ನು ನಾವು ಕೊಳ್ಳೋದು, ಮಾರೋದು, ಹಾಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಜಾಗವನ್ನ ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳ್ತೀವಿ. ಇದಕ್ಕೊಂದು ಡೆಫಿನೇಷನ್ ಏನಪ್ಪಾ ಅಂತಂದ್ರೆ, ಎ ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಎ ಸಿಸ್ಟಮ್ ವೇರ್ ಫೈನಾನ್ಷಿಯಲ್ ಅಸೆಟ್ಸ್ ಆರ್ ಇಶ್ಯೂಡ್, ಬಾಟ್ ಅಂಡ್ ಸೋಲ್ಡ್. ಅರ್ಥ ಆಯ್ತಲ್ಲ. ಅದೇ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಒಂದು ಫೈನಾನ್ಷಿಯಲ್ ಅಸೆಟ್ ಗಳನ್ನ ತಗೊಳ್ಳೋದು, ಮಾರೋದು, ಮತ್ತೆ ಕೊಳ್ಳೋದು, ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ ಒಂದು ಜಾಗವನ್ನ ನಾವು, ಒಂದು ಸಿಸ್ಟಮ್ ಅನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದೇಳಿ ಕರಿತೀವಿ. ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ನಮಗೆ ಫಸ್ಟ್ ಬಂದು ಶೇರ್ಸ್, ಅರ್ಥ ಆಯ್ತಾ, ಶೇರ್ ಅಂತಕ್ಕಂಥದ್ದು. ಆಮೇಲೆ ಸೆಕೆಂಡ್ ಬಂದು ಬಾಂಡ್ಸ್ ಅಂತಕ್ಕಂಥದ್ದು. ಹಾಗೇನೆ ಥರ್ಡ್ ಬಂದು ಕರೆನ್ಸಿ ಪೇರ್ಗಳು ಇರ್ತವೆ, ಕರೆನ್ಸಿ ಪೇರ್ ಇರುತ್ತೆ. ಅರ್ಥ ಆಯ್ತಾ. ಆಮೇಲೆ ಫೋರ್ತ್ ಬಂದು ಕಮಾಡಿಟೀಸ್ ಅಂತಂದೇಳಿ. ಅರ್ಥ ಆಯ್ತಾ. ಹಾಗೇನೆ ಫಿಫ್ತ್ ಬಂದು ಡೇರಿವೇಟಿವ್ಸ್ ಅಂತೇಳಿ, ಡೇರಿವೇಟಿವ್ಸ್. ಓಕೆನಾ. ಡೇರಿವೇಟಿವ್ಸ್ ಈ ಒಂದು 5 ಪಾಯಿಂಟ್ಸ್ ಏನಿದಾವಲ್ಲ, ಇದನ್ನ ಕೊಳ್ಳೋದು, ಮತ್ತೆ ಮಾರೋದು, ಮತ್ತೆ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂತಹ ಒಂದು ಜಾಗವನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಅರ್ಥ ಆಯ್ತಾ. ನಿಮ್ಗೊಂದು ಕ್ಲಾರಿಟಿ ಸಿಕ್ಕಂಗ ಆಯ್ತು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತಂದೇಳಿ. ಈ 5 ಅಸೆಟ್ ಗಳೇನಿದಾವಲ್ಲ ಇವು ಫೈನಾನ್ಷಿಯಲ್ ಅಸೆಟ್ಗಳು. ಇವೆಲ್ಲ ಯಾವುದು, ಶೇರ್ಸ್, ಮತ್ತೆ ಬಾಂಡ್ಸ್, ಹಾಗೆ ಕರೆನ್ಸಿ, ಮತ್ತೆ ಕಮೋಡಿಟೀಸ್, ಹಾಗೆ ಡೇರಿವೇಟಿವ್ಸ್. ಇವನ್ನ ಟೋಟಲ್ ಇವನ್ನ ಫೈನಾನ್ಷಿಯಲ್ ಅಸೆಟ್ ಅಂತ ಕರಿತೀವಿ. ಇದನ್ನ ಬೈ ಅಥವಾ ಸೆಲ್ ಅಥವಾ ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂತಹ ಒಂದು ಸಿಸ್ಟಮ್ ಅನ್ನ ಅಥವಾ ಒಂದು ಪ್ಲೇಸ್ ಅನ್ನ ನಾವೇನಂತ ಕರಿತೀವಿ, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈ 5 ಫೈನಾನ್ಷಿಯಲ್ ಅಸೆಟ್ ಗಳೇನಿದಾವಲ್ಲ ಒಂದೊಂದಾಗಿ ಮುಂದಿನ ಟಾಪಿಕ್ ಗಳಲ್ಲಿ ನಾವು ಒಂದೊಂದಾಗಿ ಕಲಿತಾ ಹೋಗೋಣಂತೆ. ಈಗ ಸದ್ಯ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅನ್ನೋದಕ್ಕೆ ಒಂದು ಅಸಂಪ್ಷನ್ ಗೋಸ್ಕರ ನಿಮ್ಗೆ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಈ ಫೈನಾನ್ಷಿಯಲ್ ಮಾರ್ಕೆಟ್ ನಮಗೆ ಏನಕ್ಕೆ ಬೇಕು ಅಂತಕ್ಕಂಥದ್ದು. ಅರ್ಥ ಆಯ್ತಾ. ಇಲ್ಲೇ ಯಾಕೆ ಬಂದು ನಾವು ಮಾಡ್ಬೇಕು, ನಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಬ್ಯಾಂಕ್ ಗಳಲ್ಲಿ ಅಮೌಂಟ್ ಇಡ್ಬೋದಲ್ವಾ, ಅಥವಾ ಇನ್ನೊಬ್ಬರಿಗೆ ಸಾಲ ಕೊಡ್ಬೋದಲ್ವಾ ಇಂಟ್ರೆಸ್ಟ್ ಮೇಲೆ. ಬಟ್ ಏನಕ್ಕೆ ಈ ಫೈನಾನ್ಷಿಯಲ್ ಮಾರ್ಕೆಟ್ ನಮಗೆ ಯಾಕೆ ಬೇಕು ಅಂತ ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ಇದು ಪಾಯಿಂಟ್ಸ್ ಇದೆ ಆಕ್ಚುಲಿ. ಇದಕ್ಕೆ ನಿಮ್ಗೆ ಹೇಳ್ಬಿಡ್ತಾನೆ ಕೇಳಿ. ಈಗ ಒಂದು ಕಂಪ್ನಿನ ಬಿಲ್ಡ್ ಮಾಡ್ಬೇಕು ಅಂತ ಇರ್ತದೆ. ಒಂದು ಕಂಪ್ನಿ ಚೆನ್ನಾಗಿ ಗ್ರೋ ಆಗ್ತಿದೆ ಅಂತಂದಾಗ ಅವ್ನು 4 ಕಡೆ ಬ್ರಾಂಚ್ ಗಳನ್ನು ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಬಟ್ ಅವನಿಗೆ ಅಮೌಂಟ್ ಬೇಕು. ಬಟ್ ಅಮೌಂಟ್ ಬೇಕಾದಾಗ ಬ್ಯಾಂಕ್ ಅಲ್ಲಿ ಹೋಗಿ ತಗೊಂಡ್ರೆ ಇಂಟ್ರೆಸ್ಟ್ ಆಗುತ್ತೆ. ಅದನ್ನೇ ಇನ್ನೊಬ್ರ ಹತ್ರ ಸಾಲ ಇಸ್ಕೊಂಡ್ರು ಸಮೇತನು ಬಡ್ಡಿ ಕಟ್ಟಬೇಕಾಗುತ್ತೆ. ಆ ಬಡ್ಡಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಒಂದು ಲಾರ್ಜ್ ಅಮೌಂಟ್ ಬೇಕಾಗುತ್ತೆ. ಜಾಸ್ತಿ ಅಮೌಂಟ್ ಬೇಕಾದಂದ್ರೆ ಬ್ಯಾಂಕ್ ನ ಕೊಡೋದಿಲ್ಲ. ಹಾಗೇನೆ ಜಾಸ್ತಿ ಅಮೌಂಟ್ ಬೇಕಾದಂದ್ರೆ ಯಾರ ಹತ್ರ ಸಾಲ ಇಸ್ಕೊಂಡ್ರು ಸಾಲ ಕೇಳಿದ್ರು ಸಮೇತನು ಕೊಡೋದಿಲ್ಲ. ಹಂಗಾಗಿ ಏನ್ ಮಾಡ್ತಾರೆ, ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ತಮ್ಮ ಒಂದು ಕಂಪ್ನಿಯ ಶೇರ್ ನ ಅವನು ಮಾರ್ತಾನೆ. ಅರ್ಥ ಆಯ್ತಾ. ಅವನಿಗೆ ಏನ್ ಬೇಕಾಗಿರುತ್ತೆ, ಒಬ್ಬ ಕಂಪ್ನಿ ಓನರ್ ಏನ್ ಬೇಕಾಗಿರುತ್ತೆ, ಅಮೌಂಟ್ ಬೇಕಾಗಿರುತ್ತೆ. ಅದೇ ರೀತಿನೇ ಒಬ್ಬ ಇನ್ವೆಸ್ಟರ್ ಬಳಿ ಏನಿರುತ್ತೆ, ಅಮೌಂಟ್ ಇರ್ತದೆ. ಅರ್ಥ ಆಯ್ತಾ. ಇದು ಏನಾಗಿರುತ್ತೆ, ಕಂಪ್ನಿ ಓನರ್ಸ್ಗೆ ಅಮೌಂಟ್ ಮನಿ ಬೇಕಾಗಿರುತ್ತೆ. ಅರ್ಥ ಆಯ್ತಾ. ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಬೇಕಾಗುತ್ತೆ. ಇನ್ವೆಸ್ಟರ್ಸ್ ಗಳು ಏನಿರ್ತಾರಲ್ಲ ಇವ್ರಿಗೆ ಅಪರ್ಚುನಿಟಿ ಬೇಕು, ಕಂಪ್ನಿ ಓನರ್ಸ್ ಗಳಿಗೆ ಅಮೌಂಟ್ ಬೇಕು. ಓಕೆನಾ. ಇವರು ಡೈರೆಕ್ಟ್ ಆಗಿ ಬಂದು ಇಲ್ಲಿ ತಗೊಳಕ್ಕಾಗಲ್ಲ. ಯಾಕಂದ್ರೆ ಸೆಂಟ್ರ್ ಏನಾದ್ರು ಒಂದು ಬೇಕಲ್ಲ, ಇವರಿಬ್ಬರ ಮಧ್ಯೆ ಒಂದು ಕನೆಕ್ಟಿವಿಟಿ ಸಿಗ್ಬೇಕಂದ್ರೆ ಏನಾದ್ರು ಒಂದು ಬೇಕಲ್ವಾ. ಆ ಒಂದು ವಿಚಾರಕ್ಕೆ ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್. ಅರ್ಥ ಆಯ್ತಾ. ಇಲ್ಲಿ ₹100 ಇನ್ವೆಸ್ಟ್ಮೆಂಟ್ ಮಾಡೋನು ಸಿಗ್ತಾನೆ, ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋನು ಕೂಡ ಸಿಗ್ತಾನೆ. ಅರ್ಥ ಆಯ್ತಾ. ಹಂಗಾಗಿ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ಇವರಿಬ್ಬರನ್ನ ಒಂದು ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ.
ಅರ್ಥ ಆಯ್ತಲ್ಲ. ಈಗ ಇನ್ನೂ ಟಾಪಿಕ್ 2 ಅಲ್ಲಿ ಇನ್ನ ಇದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಆಗಿ ತಿಳ್ಕೊಂತ ಹೋಗೋಣ. ಒಂದು ಅಜಂಪ್ಷನ್ಗೋಸ್ಕರ ಹೇಳಿದೀನಿ ಫೈನಾನ್ಷಿಯಲ್ ಮಾರ್ಕೆಟ್ ನಮ್ಗೆ ಏನಕ್ಕೆ ಬೇಕು. ಪಾಯಿಂಟ್ ಬಂದು ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಯಾರ್ಯಾರು ಇರ್ತಾರೆ, ಅರ್ಥ ಆಯ್ತಾ, ಯಾರ್ಯಾರು ಫೈನಾನ್ಸ್ ಮಾರ್ಕೆಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥದ್ದು ಒಂದು ಕ್ವಶನ್. ನಾವು ಅನ್ಕೊಂಡಂಗೆ ಒಂದೇ ಟೈಪ್ ಪರ್ಸನ್ ಅಷ್ಟೇ ಇರಲ್ಲ ಇಲ್ಲಿ. ಓನ್ಲಿ ಇನ್ವೆಸ್ಟರ್ಸ್, ಓನ್ಲಿ ಕಂಪ್ನಿ ಗ್ರೋ ಮಾಡ್ಬೇಕು ಅಂತ ಅನ್ಕೊಂಡಿರೋರು ಮಾತ್ರ ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರಲ್ಲ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಬಂದು ಒಂದು ಕಂಪನೀಸ್ಗಳು ಬರ್ತವೆ. ಏನಾಗುತ್ತೆ, ಕಂಪನೀಸ್, ಇದರಲ್ಲಿ ಕಂಪನೀಸ್ಗಳು ಸಮೇತ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಅಂತಂದ್ರೆ ಏನಂದ್ರೆ ಈ ಕಂಪನೀಸ್ಗಳೆಲ್ಲ ತಮ್ಮ ಒಂದು ಕ್ಯಾಪಿಟಲ್ ನ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಅರ್ಥ ಆಯ್ತಾ. ಹಾಗೇನೆ ಸೆಕೆಂಡ್ ಬಂದು ಇನ್ವೆಸ್ಟರ್ಸ್. ಅರ್ಥ ಆಯ್ತಾ. ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ, ತಮ್ಮ ಫೈನಾನ್ಷಿಯಲ್ ಅಸೆಟ್ಗಳು ಏನಿರ್ತಾವಲ್ಲ, ತಮ್ಮ ಅನ್ನೋದಕ್ಕಿಂತ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತಹ ಫೈನಾನ್ಷಿಯಲ್ ಅಸೆಟ್ ಗಳಲ್ಲಿ ಏನ್ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಥರ್ಡ್ ಬಂದು ಟ್ರೇಡರ್ಸ್ ಇರ್ತಾರೆ. ಅರ್ಥ ಆಯ್ತಾ. ಈ ಟ್ರೇಡರ್ಸ್ ಏನ್ ಮಾಡ್ತಾರೆ, ಒಂದು ಪ್ರೈಸ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಒಂದು ಅಪರ್ಚುನಿಟೀಸ್ ನ ಹುಡುಕ್ಬಿಟ್ಟು ಬೈ ಅಂಡ್ ಸೆಲ್ ಮಾಡ್ಬಿಟ್ಟು ಪ್ರಾಫಿಟ್ ಅನ್ನು ನೋಡ್ತಾರೆ. ಅರ್ಥ ಆಯ್ತಾ. ಟ್ರೇಡರ್ಸ್ ಈ ಒಂದು ವಿಚಾರಕ್ಕಾಗಿ ಇದರಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇರ್ತಾರೆ. ಹಾಗೇನೆ ಫೋರ್ತ್ ಬಂದು ಇನ್ಸ್ಟಿಟ್ಯೂಷನ್ಸ್. ಅರ್ಥ ಆಯ್ತಾ. ಇನ್ಸ್ಟಿಟ್ಯೂಟ್ ಲೆಕ್ಕ ಏನಂತಂದ್ರೆ ಬ್ಯಾಂಕ್ಸ್, ಮ್ಯೂಚುವಲ್ ಫಂಡ್ಸ್, ಹಾಗೇನೆ ಇನ್ಸೂರೆನ್ಸ್ ಕಂಪ್ನಿಗಳು ಏನಿರ್ತಾವಲ್ಲ ಅವು, ಹಾಗೇನೆ ಇದು ಪೆನ್ಷನ್ ಫಂಡ್ಸ್ ಇರ್ತವೆ. ಹಾಗೇನೆ ಈ ತರ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಮಾರ್ಕೆಟ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತವೆ. ಅಂದ್ರೆ ಈ ಟ್ರೇಡರ್ಸ್, ನಾವೆಲ್ಲ ಏನ್ ಮಾಡ್ತೀವಿ, ಟ್ರೇಡರ್ಸ್ ಮಾಡ್ದಂಗೆ ಇವು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತವೆ. ಇನ್ಸ್ಟಿಟ್ಯೂಷನ್ಸ್ ಗಳು ಸಮೇತ ಇದು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಅಥವಾ ಪಾರ್ಟಿಸಿಪೇಟ್ ಆಗಿ ನಮಗೆ ಕಾಣಿಸ್ತಿರ್ತಾರೆ. ಅರ್ಥ ಆಯ್ತಾ. ಹಾಗೇನೆ ಲಾಸ್ಟ್ ಬಂದು ಫೈನಾನ್ಷಿಯಲ್, ಇದೊಂದು ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ಗೌರ್ಮೆಂಟ್ ಒಂದು ಪಾತ್ರ ಇರುತ್ತೆ. ಏನಂತಂದ್ರೆ ಫೈನಾನ್ಷಿಯಲ್ ಸಿಸ್ಟಮ್ ಆರ್ಡರ್ಲಿ ಮತ್ತು ರೆಗ್ಯುಲೇಟೆಡ್ ಆಗಿರ್ಬೇಕು ಅಂತಂದ್ರೆ ಆ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಒಂದು ಇರ್ಬೇಕಾಗತ್ತೆ. ಹಂಗಾಗಿ ಗೌರ್ಮೆಂಟ್ ಇದರಲ್ಲಿ ಎಂಟ್ರಿ ಆಗುತ್ತೆ. ಅರ್ಥ ಆಯ್ತಾ. ಮುಂದೆ ಸೆಬಿ ಮತ್ತೆ ಎಕ್ಸ್ಚೇಂಜ್, ಬ್ರೋಕರ್ಸ್ ಮತ್ತೆ ಡೆಪಾಸಿಟರ್ಸ್ ಬಗ್ಗೆ ಏನ್ ಹೇಳ್ತಾವಲ್ಲ ಟಾಪಿಕ್ ಬರುತ್ತಲ್ಲ, ಅಲ್ಲಿ ಇನ್ನ ಡೀಪ್ ಆಗಿ ಇನ್ನ ತಿಳ್ಕೊಂತ ಹೋಗಂತೆ. ಈಗ ಅರ್ಥ ಆಯ್ತಲ್ಲ ಫೈನಾನ್ಷಿಯಲ್ ಮಾರ್ಕೆಟ್ ನಲ್ಲಿ ಯಾರ್ಯಾರು ಇರ್ತಾರೆ ಅಂತಕ್ಕಂಥದ್ದು ಅರ್ಥ ಆಯ್ತು ನಿಮಗೆ. ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದ್ರೆ ಒಂದು ಜನಗಳಿಂದ, ಆಮೇಲೆ ಇನ್ಸ್ಟಿಟ್ಯೂಷನ್ಸ್, ಮತ್ತೆ ಅವರು ಎಕ್ಸ್ಚೇಂಜ್ ಮಾಡ್ತಕ್ಕಂಥದ್ದು, ಬ್ರೋಕರ್ಸ್ ಪ್ಲಸ್ ಟೆಕ್ನಾಲಜಿ ಪ್ಲಸ್ ರೂಲ್ಸ್, ಇದು ಎಲ್ಲಾದ್ರಿಂದನೂ ಸಮೇತ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಇರುತ್ತೆ. ಅರ್ಥ ಆಯ್ತಾ. ಹಾಗೇನೆ ನೀವು ಏನು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವೇನ್ ಮಾಡ್ತೀರಾ, ಟ್ರೇಡ್ ತಗೊಂಡ್ಬಿಡ್ತೀರಾ, ಬೈ ಆರ್ ಸೆಲ್ ಮಾಡ್ಬಿಡ್ತೀರಲ್ಲ, ಒಂದು ಆರ್ಡರ್ ಪ್ಲೇಸ್ ಮಾಡ್ಬಿಡ್ತೀರಾ. ಅದನ್ನ ಆರ್ಡರ್ ಪ್ಲೇಸ್ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಮೊಬೈಲ್ ಅಲ್ಲಿ ಜಸ್ಟ್ ಒಂದು ಟ್ಯಾಪ್ ಅಲ್ಲಿ ಮಾಡ್ತೀರಿ. ಬಟ್ ಇದರಿಂದ ಒಂದು ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಕೆಲಸ ಮಾಡ್ತಿರುತ್ತೆ. ಅರ್ಥ ಆಯ್ತಾ. ಅದರಿಂದ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಮುಂದೆ ನಾವು ಅದನ್ನೇ ಈ ಒಂದು ಟಾಪಿಕ್ ಏನಿದೆಯಲ್ಲ ಫೈನಾನ್ಷಿಯಲ್, ಬರೀ ಇದನ್ನಷ್ಟೇ ನೋಡೋದಿಲ್ಲ ನಾವು. ಫೈನಾನ್ಷಿಯಲ್ ಮಾರ್ಕೆಟ್ ಫಿಸಿಕಲ್ ಪ್ಲೇಸ್ ಹಾಗೆ ಅಂತ ಏನಲ್ಲ, ಒಟ್ಟು ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಏನಿರುತ್ತಲ್ಲ ಅದನ್ನೇ ನಾವು ಟ್ರೇಡರ್ ಮತ್ತೆ ಬ್ರೋಕರ್, ಎಕ್ಸ್ಚೇಂಜ್, ಕ್ಲಿಯರಿಂಗ್, ಸೆಟಲ್ಮೆಂಟ್ ಅಂತಂದೇಳಿ ಈ ಒಂದು ಫ್ಲೋನೆಗೆ ಇದನ್ನ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಾವು ಕಲಿತಾ ಹೋಗ್ತೀವಿ. ಫೈನಾನ್ಷಿಯಲ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು. ನೀವು ಒಂದು ಶೇರ್ ನ ಬೈ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ ಅಂತ ಅನ್ಕೊಳ್ಳಿ, ಇನ್ನೊಬ್ರು ಯಾರೋ ಒಂದು ಶೇರ್ ನ ಮಾರ್ಬೇಕು ಅಂತ ಅಥವಾ ಸೆಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ. ಏನಾಗುತ್ತೆ ಅಂತಂದ್ರೆ ಈ ಮಾರ್ಕೆಟ್ ಸಿಸ್ಟಮ್, ಈ ಫೈನಾನ್ಷಿಯಲ್ ಮಾರ್ಕೆಟ್ ಸಿಸ್ಟಮ್ ಅಲ್ಲಿ ಇವೆರಡೂ ಕೂಡ ಮ್ಯಾಚ್ ಆದಾಗ ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಏನಂತಂದ್ರೆ ನೀವೇನಾದ್ರೂ ಬೈ ಆರ್ಡರ್ ಇಟ್ರು ಅಂತಂದ್ರೆ ಇನ್ ಕೆಲವೊಬ್ರು ಅದನ್ನ ಸೆಲ್ ಆರ್ಡರ್ ಇಟ್ಟಾಗ ಎರಡು ಮ್ಯಾಚ್ ಆಗಿ ಎಕ್ಸ್ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ. ಎಕ್ಸ್ಚೇಂಜ್ ಆದಾಗ ಅಲ್ಲಿ ನಿಮ್ಗೆ ನಮ್ಮ ಒಂದು ಮಾರ್ಕೆಟ್ ಫ್ಲೋ ಲೆಕ್ಕದಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತಲ್ವಾ, ಹಂಗೇನೆ ಅವಾಗ ಸೆಲ್ ಆರ್ಡರ್ ಸಮೇತನು ಅಷ್ಟೇನೆ. ಒಬ್ರು ಸೆಲ್ ಮಾಡಕ್ ರೆಡಿ ಇದ್ರ, ಒಬ್ರು ಬೈ ಮಾಡಕ್ ರೆಡಿ ಇತ್ತ ಅಂತಂದಾಗ ಎರಡು ಕೂಡ ಮ್ಯಾಚ್ ಆಗಿ ಆ ಒಂದು ಸೆಲ್ ಅಥವಾ ಬೈ ಅನ್ನ ಅಕ್ಸೆಪ್ಟ್ ಮಾಡಿದಾಗ ಈ ಒಂದು ಟ್ರಾನ್ಸಾಕ್ಷನ್ ಅಂತಕ್ಕಂಥದ್ದು ವರ್ಕ್ ಮಾಡುತ್ತೆ. ಪಾಯಿಂಟ್ ಏನಂತಂದ್ರೆ ಪ್ರೈಸ್ ಹೆಂಗೆ ಡಿಸೈಡ್ ಆಗುತ್ತೆ, ಪ್ರೈಸ್ ಇಲ್ಲಿ ಮೂವ್ ಆಗ್ಬೇಕು, ಕೆಳಗಡೆ ಹೋಗ್ಬೇಕು ಅಥವಾ ಮೇಲ್ಗಡೆ ಅಂತ ನಿಮ್ಗೆ ಅರ್ಥ ಆಗುತ್ತಲ್ಲ. ಒಟ್ಟು ಅಪ್ ಟ್ರೆಂಡ್ ಇತ್ತಂದ್ರೆ ಯಾವ ರೀತಿ ಪ್ರೈಸ್ ಜಾಸ್ತಿ ಆಗೋದು ಹೇಗೆ, ಪ್ರೈಸ್ ಡೌನ್ ಆಗೋದು ಹೇಗೆ ಅಂತಕ್ಕಂಥದ್ದು ಗೊತ್ತಲ್ವಾ. ಅದು ಹೆಂಗ್ ಡಿಸೈಡ್ ಆಗುತ್ತೆ ಅಂತ ಅನ್ನೋದಕ್ಕೆ ನಿಮ್ಗೆ ಹೇಳ್ತೀನಿ ಕೇಳಿ. ಒಂದು ಅಸೆಟ್, ಫೈನಾನ್ಷಿಯಲ್ ಅಸೆಟ್ ಗೆ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಇಬ್ರು ಇರ್ತಾರೆ. ಅರ್ಥ ಆಯ್ತಾ. ಹಾಗೇನೆ ಒಂದು ಬೈಯರ್ಸ್ ಏನಿರ್ತಾರೆ, ಒಂದು ಡಿಫ್ರೆಂಟ್ ಒಂದು ಪ್ರೈಸಿಂಗ್ ಅಲ್ಲಿ ಅಥವಾ ಡಿಫ್ರೆಂಟ್ ಪ್ರೈಸ್ ಗೆ ವೇಟ್ ಮಾಡ್ತಿರ್ಬೋದು ಅಥವಾ ವಿಲ್ಲಿಂಗ್ ಇರ್ಬೋದು. ಅರ್ಥ ಆಯ್ತಾ. ಅದೇ ರೀತಿನೇ ಸೆಲ್ ಮಾಡೋದು, ಒಂದು ಅದೇ ಅಸೆಟ್ ಅನ್ನ ಸೆಲ್ ಮಾಡೋದಕ್ಕೂ ಕೂಡ ಒಂದು ಡಿಫ್ರೆಂಟ್ ಪ್ರೈಸ್ ಅಲ್ಲಿ ವಿಲ್ಲಿಂಗ್ ಮಾಡ್ತಾ ಇರಬಹುದು. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಅವರ ಇಂಟ್ರಾಕ್ಷನ್ ಮತ್ತೆ ಅವೈಲಬಿಲಿಟಿ, ಅವರ ಆರ್ಡರ್ಸ್ ಎಲ್ಲೆಲ್ಲಿ ಇಟ್ಟಿರ್ತಾರಲ್ಲ ಆ ಆರ್ಡರ್ಸ್ ಮೂಲಕನೇ ಮಾರ್ಕೆಟ್ ಏನ್ ಮಾಡುತ್ತೆ, ಪ್ರೈಸ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಹಂಗಾಗಿನೇ ಕಂಟಿನ್ಯೂಸ್ ಏನಾಗುತ್ತೆ ಅಂದ್ರೆ ಈ ಸೆಲ್ಲರ್ಸ್ ಮತ್ತೆ ಬೈಯರ್ಸ್ ಇಬ್ಬರಲ್ಲೂ ಆರ್ಡರ್ ಸಮೇತನು ಒಂದು ವಿಲ್ಲಿಂಗ್ ಮಾಡ್ತಿರ್ತಾರಲ್ವಾ, ಒಂದೊಂದು ಫಿಕ್ಸ್ಡ್ ಒಂದೊಂದು ಟಾರ್ಗೆಟ್ ಪ್ರೈಸ್ ಅಲ್ಲಿ ಮಾಡ್ತಿರ್ತಾರಲ್ವಾ. ಹಂಗಾಗಿ ಮಾರ್ಕೆಟ್ ಕಂಟಿನ್ಯೂಸ್ಲಿ ಪ್ರೈಸ್ ಚೇಂಜ್ ಆಗ್ತಾ ಹೋಗುತ್ತೆ. ಅಸೆಟ್ ಗೆ ಮೋರ್ ಅಗ್ರೆಸಿವ್ ಬೈಯರ್ಸ್ ಬಂತಂದ್ರೆ ಪ್ರೈಸ್ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ. ಅಗ್ರೆಸಿವ್ ಸೆಲ್ಲರ್ಸ್ ಬಂತಂದ್ರೆ ಪ್ರೈಸ್ ಕೆಳಗಡೆ ಬರುತ್ತೆ. ಇಷ್ಟೇ ಇದು ಸಿನಾರಿಯೋ ಇದ್ರದ್ದು. ಅರ್ಥ ಆಯ್ತಾ. ಹಂಗಾಗಿ ಇದು ಒಟ್ಟು ಮಾರುವಂತವ್ರು ಮತ್ತೆ ಕೊಳ್ಳುವಂತವ್ರು ಇಬ್ರು ಇರ್ತಾರೆ. ಅಂದ್ರೆ ಡಿಫ್ರೆಂಟ್ ಒಂದು ಪ್ರೈಸ್ ಮೂವ್ಮೆಂಟ್ ಅಲ್ಲಿ ಅವರು ಸ್ಟಿಕನ್ ಆಗಿರ್ತಾರೆ ಅಥವಾ ಆರ್ಡರ್ ಇಟ್ಟಿರ್ತಾರೆ. ಆರ್ಡರ್ ಬಂದ ತಕ್ಷಣ ಅವ್ರ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತಲ್ಲ, ಇಮಿಡಿಯೇಟ್ಲಿ ಪ್ರೈಸ್ ಗೆ ಕಂಟಿನ್ಯೂಸ್ಲಿ ಏನಾಗುತ್ತೆ, ಪ್ರೈಸ್ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಅರ್ಥ ಆಯ್ತು ಅಂತ ಅನ್ಕೊಂತೇನೆ. ಇದನ್ನ ಇನ್ನ ಮುಂದೆ ನಾವು ಇನ್ನ ಆರ್ಡರ್ ಫ್ಲೋ ಇದೆ, ಅರ್ಥ ಆಯ್ತಾ. ಹಾಗೆ ವ್ಯಾಲ್ಯೂಮ್, ಲಿಕ್ವಿಡಿಟಿ ಮತ್ತೆ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ನೇನ್ ಕಲಿತಾ ಹೋಗ್ತೀವಲ್ವಾ, ಅವಾಗ ಇನ್ನ ಡೀಪ್ ಆಗಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಯ್ತಾ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ವರ್ಸಸ್
ಹಾಗೆ ಸ್ಟಾಕ್ ಮಾರ್ಕೆಟ್. ಅರ್ಥ ಆಯ್ತಾ? ಸ್ಟಾಕ್ ಮಾರ್ಕೆಟ್ ಮತ್ತೆ ಫೈನಾನ್ಷಿಯಲ್ ಮಾರ್ಕೆಟ್ ಏನಪ್ಪಾ ಇವೆರಡು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ ಮತ್ತೆ ಸ್ಟಾಕ್ ಮಾರ್ಕೆಟ್ ಎರಡು ಕೂಡ ಒಂದೇನೆ, ಸ್ವಲ್ಪ ಡಿಫ್ರೆನ್ಸ್ ಏನಂತಂದ್ರೆ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಒಂದು ಬ್ರಾಡ್ ಕಾನ್ಸೆಪ್ಟ್. ಅರ್ಥ ಆಯ್ತಾ? ಒಂದು ಬ್ರಾಡ್ ಕಾನ್ಸೆಪ್ಟ್ ಆಗಿರುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ನಾಗೆ ಸ್ಟಾಕ್ಸ್ ಮತ್ತೆ ಈಕ್ವಿಟಿ ಮಾರ್ಕೆಟ್ ಬರುತ್ತೆ, ಹಾಗೇನೆ ಬಾಂಡ್ ಮಾರ್ಕೆಟ್ ಬರುತ್ತೆ, ಹಾಗೆ ಫಾರೆಕ್ಸ್ ಮಾರ್ಕೆಟ್ ಬರುತ್ತೆ, ಹಾಗೇನೆ ಕಮೋಡಿಟಿ ಮಾರ್ಕೆಟ್ಸ್ ಬರುತ್ತೆ, ಹಾಗೆ ಡೆರಿವೇಟಿವ್ಸ್ ಮಾರ್ಕೆಟ್ಸ್ ಬರುತ್ತೆ. ಅರ್ಥ ಆಯ್ತಾ? ಇದೇನಂತಂದ್ರೆ ಟೋಟಲಿ ಇವಿಷ್ಟು ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಬರುತ್ತೆ. ಹಾಗೇನೆ ಈಗ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಇದೇನು ನಾವು ಸ್ಟಾಕ್ಸ್ ಅಂತ ಏನ್ ಹೇಳಿದ್ವಲ್ಲ, ಸ್ಟಾಕ್ ಮಾರ್ಕೆಟ್ ಅಂತ ಏನ್ ಹೇಳಿದ್ವಲ್ಲ, ಇದು ಸ್ಟಾಕ್ಸ್ ಅಥವಾ ಈಕ್ವಿಟಿ ಮಾರ್ಕೆಟ್ ಅಂತ ಏನ್ ಹೇಳಿದ್ವಲ್ಲ, ಇದರಲ್ಲಿ ಇದು ಒಂದು ಫೈನಾನ್ಷಿಯಲ್ ಅಸೆಟ್ ನ ಒಂದು ಭಾಗ ಅಥವಾ ಫೈನಾನ್ಷಿಯಲ್ ಮಾರ್ಕೆಟ್ ನ ಒಂದು ಭಾಗ. ಅರ್ಥ ಆಯ್ತಾ? ಪಾರ್ಷಿಯಲ್ ಭಾಗ ಅಂತ ಸ್ಪೆಸಿಫಿಕ್ ಒಂದು ಪಾರ್ಟ್ ಇರುತ್ತೆ ಅಷ್ಟೇ ಇದು ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು. ಇಲ್ಲಿ ಮೇನ್ಲಿ ಏನ್ ಬೈ ಅಂಡ್ ಸೆಲ್ ಆಗುತ್ತೆ ಅಂತಂದ್ರೆ ಒಂದು ಕಂಪನಿಯ ಶೇರ್ಸ್ ಮತ್ತೆ ಈಕ್ವಿಟೀಸ್, ಹಾಗೆ ಅದಕ್ಕೆ ತಕ್ಕಂತೆ ಸೆಕ್ಯೂರಿಟೀಸ್ ನ ಒಂದು ಅದಕ್ಕೆ ಇದು ಟ್ರೇಡಿಂಗ್ ನಡೆಯುತ್ತೆ, ಸೆಕ್ಯೂರಿಟಿ ಸಂಬಂಧಿಸಿದಂತೆ ಟ್ರೇಡಿಂಗ್ ನಡೆಯುತ್ತೆ. ಹಂಗೆ ಅಂತಂದ್ರೆ ಒಂದು ಸ್ಟಾಕ್ ಶೇರ್ಸ್ ಅದು ಕಂಪನಿಯ ಶೇರ್ಸ್ ನ ಬೈ ಅಂಡ್ ಸೆಲ್ ಮಾಡ್ತಕ್ಕಂಥದ್ದು, ಆಮೇಲೆ ಈಕ್ವಿಟಿನ ಬೈ ಅಂಡ್ ಸೆಲ್ ಮಾಡ್ತಕ್ಕಂಥದ್ದು, ಹಾಗೆ ಆ ಕಂಪ್ನಿಗೆ ಸಂಬಂಧಿಸಿದ ಸೆಕ್ಯೂರಿಟೀಸ್ ಏನಿರ್ತಾವಲ್ಲ ಅದನ್ನ ಬೈ ಅಂಡ್ ಸೆಲ್ ಮಾಡ್ತಕ್ಕಂಥದ್ದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಒಂದು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಈ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ, ಅರ್ಥ ಮಾಡ್ಕೊಂಡ್ಬಿಟ್ರಿ. ಇದನ್ನ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಗೌತಮ್ ಗ್ರೂಪ್ಸ್ ಆಫ್ ಕಂಪನಿ ಅಂತಂದೇಳಿ ನಂದೇ ಒಂದು ಕಂಪನಿ ಇದೆ ಅಂತ ಅನ್ಕೊಳ್ಳಿ. ನನಗೆ ಒಂದು ಕ್ಯಾಪಿಟಲ್, ಈಗ ನಂದು ಅಟ್ ಪ್ರೆಸೆಂಟ್ ಕಂಪನಿ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ, ಬಟ್ ನನಗೆ ಇನ್ನೊಂದು 10 ಬ್ರಾಂಚಸ್ ಅಥವಾ 15 ಬ್ರಾಂಚಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಕ್ಯಾಪಿಟಲ್ ನ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಹಾಗೇನೆ ಇನ್ನೊಬ್ರ ನಿಮ್ಮಂತರ ಹತ್ರ ನಿಮಗೆ ಒಬ್ರ ಹತ್ರ ಕೋಟಿ, ಇನ್ನೊಬ್ರ ಹತ್ರ 1 ಕೋಟಿ, ಇದೇ ರೀತಿನೇ ಒಬ್ರ ಹತ್ರ 50 ಕೋಟಿ, ಈ ರೀತಿ ಅಮೌಂಟ್ ಇರ್ಬೋದು. ಅರ್ಥ ಆಯ್ತಾ? ನನಗೆ ಬೇಕಾಗಿರ್ತಕ್ಕಂಥದ್ದೇನು ಒಂದು 100 ಕೋಟಿ ಅಮೌಂಟ್ ಬೇಕಪ್ಪ, ನನಗೆ 100 CR ಅಮೌಂಟ್ ನನ್ನ ಕ್ಯಾಪಿಟಲ್ ನ ಅವಶ್ಯಕತೆ ಇದೆ. ಅರ್ಥ ಆಯ್ತಾ? ಇದೇ ರೀತಿನೇ ನಂದು ಕಂಪನಿ ತುಂಬಾ ಚೆನ್ನಾಗಿದೆ, ಹಂಗಾಗಿ ಇನ್ವೆಸ್ಟರ್ಸ್ ಅಂತಂದ್ರೆ ನಿಮ್ಮಂತರ ಹತ್ರ ಒಬ್ಬೊಬ್ಬರ ಹತ್ರ 50 ಲಕ್ಷ, ಒಬ್ಬರ ಹತ್ರ 10 ಲಕ್ಷ, ಒಬ್ಬರ ಹತ್ರ 1 ಲಕ್ಷ, ಇದೇ ರೀತಿನೇ ಕ್ಯಾಪಿಟಲ್ ನಿಮಗೆ ಒಟ್ಟು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಒಂದು ಅಸೆಟ್, ಫೈನಾನ್ಷಿಯಲ್ ಅಸೆಟ್ ನಿಮಗೆ ಬೇಕಾಗಿರುತ್ತೆ. ನೀವೇನ್ ಮಾಡ್ತೀರಾ, ಇದೇ ಫೈನಾನ್ಷಿಯಲ್ ಮಾರ್ಕೆಟ್ ಬಂದ್ಬಿಟ್ಟು ನೀವು ನನ್ನ ಒಂದು ಗೌತಮ್ ಗ್ರೂಪ್ ಆಫ್ ಕಂಪನಿ ಇದನ್ನ ನೋಡ್ತೀರಿ, ಕಂಪನಿ ಹಿನ್ನೆಲೆಯನ್ನು ನೋಡ್ತೀರಿ, ಎಲ್ಲ ನೋಡ್ಕೊಂಡು IPO ಅಂತಂದ್ರೆ ಇದನ್ನ ಪೂರ್ತಿ ಮುಂದಿನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ಒಂದು ಇಮ್ಯಾಜಿನೇಷನ್ಗೋಸ್ಕರ ಮಾರ್ಕೆಟ್ ಏನ್ ಕೆಲಸ ಮಾಡುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಏನ್ ಕೆಲಸ ಮಾಡುತ್ತೆ ಅನ್ನೋದು ನಿಮಗೆ ತಿಳಿಸ್ತಾ ಇದೀನಿ ಅಷ್ಟೇ. ಅರ್ಥ ಆಯ್ತಾ? ಕಂಪನಿ ಬಗ್ಗೆ ತಿಳ್ಕೊಂತಾರೆ, ಗೌತಮ್ ಗ್ರೂಪ್ ಆಫ್ ಕಂಪನಿ ಬಗ್ಗೆ ತಿಳ್ಕೊಂತೀರಾ, ಓಕೆ ಈ ಕಂಪನಿ ತುಂಬಾ ಚೆನ್ನಾಗಿದೆ, ಮುಂದೆ ಚೆನ್ನಾಗಿ ಬೆಳಿಬಹುದು, ಓಕೆನಾ? ಡೈರೆಕ್ಟ್ ಆಗಿ ಬಂದು ನೀವು ಅಮೌಂಟ್ ಕೊಡಕ್ಕಾಗಲ್ಲ ನಂಗೆ. ಅರ್ಥ ಆಯ್ತಾ? ನಿಮಗೆ ಮತ್ತೆ ಈ ಗೌತಮ್ ಗ್ರೂಪ್ ಆಫ್ ಕಂಪನಿ ಮತ್ತೆ ಈ ಇನ್ವೆಸ್ಟರ್ಸ್ ಮಧ್ಯೆ ಒಂದು ಜಾಗ ಅನ್ನೋದು ಬೇಕಾಗುತ್ತೆ. ಅರ್ಥ ಆಯ್ತಾ? ಒಂದು ಮಾರುಕಟ್ಟೆ, ಅವರು ಕಂಪನಿ ಗೌತಮ್ ಗ್ರೂಪ್ ಆಫ್ ಕಂಪನಿಯ ಶೇರ್ಸ್ ಗಳನ್ನ ನೀವು ಪರ್ಚೇಸ್ ಮಾಡ್ತೀರಾ, ಅದೊಂದು ಫೈನಾನ್ಷಿಯಲ್ ಅಸೆಟ್, ಅದನ್ನ ನೀವು ಪರ್ಚೇಸ್ ಮಾಡ್ತೀರಾ. ಯಾರ ಕಡೆಯಿಂದ? ಗೌತಮ್ ಗ್ರೂಪ್ ಆಫ್ ಕಂಪನಿಯಿಂದ ಪರ್ಚೇಸ್ ಮಾಡೋದಕ್ಕೆ, ಹಾಗೇನೆ ಇಲ್ಲಿ ಇನ್ವೆಸ್ಟರ್ಸ್ ಇಂದ ಅಮೌಂಟ್ ಇಸ್ಕೊಳ್ಳೋದಕ್ಕೆ. ಇಲ್ಲಿ ಏನ್ ನಡೀತಲ್ಲ, ಎಕ್ಸ್ಚೇಂಜ್ ನಡೀತಕ್ಕಂಥ ಒಂದು ಜಾಗವನ್ನ ನಾವು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೇವೆ. ಹಾಗೇನೆ ಇನ್ನು ಮುಂದೆ ಈ ಕಂಪನಿ ಶೇರ್ಸ್ ಮತ್ತೆ IPO, ಸ್ಟಾಕ್ ಎಕ್ಸ್ಚೇಂಜ್ ಹೆಂಗೆ, ಇನ್ವೆಸ್ಟರ್ಸ್ ಹೆಂಗೆ, ಪ್ರೈಮರಿ ಮಾರ್ಕೆಟ್ ಹೆಂಗೆ, ಸೆಕೆಂಡರಿ ಮಾರ್ಕೆಟ್ ಹೆಂಗೆ, ಇದನ್ನ ಪೂರ್ತಿ ಮುಂದೆ ಇನ್ನೂ ಟಾಪಿಕ್ ಅನ್ನ ಡೀಪ್ ಆಗಿ ಕಲಿತಾ ಹೋಗೋಣಂತೆ. ಇದೊಂದು ಅಜಂಪ್ಷನ್ ಗೆ ಮತ್ತೆ ಒಂದು ನಾಲೆಡ್ಜ್ ಗೋಸ್ಕರ ಹೇಳಿದೀನಿ. ಅರ್ಥ ಆಯ್ತಾ? ಅಂತಂದ್ರೆ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದ್ರೆ ನಾನು ಬರೀ ಒಂದು ಚಾರ್ಟ್ ಓಪನ್ ಮಾಡಿ ಬೈ ಅಂಡ್ ಸೆಲ್ ಮಾಡುವಂತ ಜಾಗ ಅಷ್ಟೇ ಅಂತಂದೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಅದ್ರ ಹಿಂದೆ ಕಂಪನೀಸ್ ಗಳಿಗೆ ಒಂದು ಕ್ಯಾಪಿಟಲ್ ಬೇಕಾಗಿರುತ್ತೆ. ಅರ್ಥ ಆಯ್ತಾ? ಇನ್ವೆಸ್ಟರ್ಸ್ ಗೆ ಒಂದು ಫೈನಾನ್ಷಿಯಲ್ ಅಸೆಟ್ ಬೇಕಾಗಿರುತ್ತೆ, ಅಥವಾ ಕ್ಯಾಪಿಟಲ್ ನ ಸಪ್ಲೈ ಮಾಡ್ತಾರೆ ಅದಕ್ಕೆ ಫೈನಾನ್ಷಿಯಲ್ ಮಾರ್ಕೆಟ್ ಗೆ. ಹಾಗೇನೆ ಮಾರ್ಕೆಟ್ ಏನ್ ಮಾಡುತ್ತೆ, ಫೈನಾನ್ಷಿಯಲ್ ಮಾರ್ಕೆಟ್ ಏನ್ ಮಾಡುತ್ತೆ, ಈ ಕಂಪನೀಸ್ ಗಳಿಗೆ ಮತ್ತೆ ಇನ್ವೆಸ್ಟರ್ಸ್ ಗೂ ಸೆಂಟರ್ ಏನ್ ಮಾಡುತ್ತೆ, ಕನೆಕ್ಷನ್ಸ್ ಮತ್ತೆ ಪ್ರೈಸ್ ಅನ್ನ ಡಿಸ್ಕವರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅರ್ಥ ಆಯ್ತಾ? ಇಲ್ಲಿ ಸೆಂಟರ್ ಬರ್ತಕ್ಕಂಥ ಬ್ರೋಕರ್ಸ್ ಎಲ್ಲ ಬರ್ತಾರೆ. ಅರ್ಥ ಆಯ್ತಾ? ಬ್ರೋಕರ್ಸ್ ಏನ್ ಮಾಡ್ತಾರೆ, ಇದನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಈ ಕಂಪನಿಗೂ ಮತ್ತೆ ಇನ್ವೆಸ್ಟರ್ಸ್ ಗೂ ಕನೆಕ್ಟಿವಿಟಿ ಮಾಡ್ತಾರೆ. ಅರ್ಥ ಆಯ್ತಾ? ಈ ಬ್ರೋಕರ್ಸ್ ಗಳ ಕಡೆಯಿಂದ ನೀವು ಫೈನಾನ್ಷಿಯಲ್ ಮಾರ್ಕೆಟ್ ಗೆ ಹೆಜ್ಜೆ ಇಡ್ತೀರಿ ಡಿಮ್ಯಾಟ್ ಅಕೌಂಟ್ ಮೂಲಕ. ಅರ್ಥ ಆಯ್ತಾ? ಇದನ್ನ ಪೂರ್ತಿ ಮುಂದೆ ತಿಳ್ಕೊಂತ ಹೋಗೋಣ. ಅರ್ಥ ಆಯ್ತಾ? ಹಾಗೇನೆ ಕ್ಲಿಯರಿಂಗ್ ಮತ್ತೆ ಸೆಟಲ್ಮೆಂಟ್ ಮಾಡೋದಕ್ಕೋಸ್ಕರ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಏನಿರುತ್ತಲ್ಲ, ಇದರ ಸ್ಟೋರ್ ಡಾಟಾನ ಫೈನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ಸ್ಟೋರ್ ಮಾಡ್ಕೊಂಡಿರುತ್ತೆ. ಅರ್ಥ ಆಯ್ತಾ? ಈ ಒಂದು ಕಂಪ್ಲೀಟ್ ಎಕೋಸಿಸ್ಟಮ್ ಫೈನಾನ್ಷಿಯಲ್ ಮಾರ್ಕೆಟ್ ನ ಒಂದು ರೂಟ್ ಮ್ಯಾಪ್ ಆಗಿರುತ್ತೆ. ಅರ್ಥ ಮಾಡ್ಕೊಂಬಿಡಿ ಸಿಂಪಲ್ ಆಗಿ. ಫೈನಾನ್ಷಿಯಲ್ ಮಾರ್ಕೆಟ್ ಎಕ್ಸಿಸ್ಟ್, ಫೈನಾನ್ಷಿಯಲ್ ಮಾರ್ಕೆಟ್ ಏನಕ್ಕಿದೆ, ಈ ಒಂದು ಟಾಪಿಕ್ ಅಲ್ಲಿ ನಾವು ಒಂದು ಕಂಪನಿಗೆ ಕ್ಯಾಪಿಟಲ್ ಏನಕ್ಕೆ ಬೇಕು, ಹಾಗೆ ಇನ್ವೆಸ್ಟರ್ಸ್ ನ ಮನಿ ಕಂಪನಿಯವರೆಗೆ ಹೆಂಗ್ ಹೋಗುತ್ತೆ, ಅರ್ಥ ಆಯ್ತಾ? ಮತ್ತು ಫೈನಾನ್ಷಿಯಲ್ ಮಾರ್ಕೆಟ್ ಎಕನಾಮಿಗೆ ಯಾಕೆ ಇಂಪಾರ್ಟೆಂಟ್ ಅಂತ ಅನ್ನೋದನ್ನ ಒಂದು ಎಕ್ಸಾಂಪಲ್ ಮೂಲಕನೇ ತುಂಬಾ ಈಸಿಯಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ, ಜೊತೆಗೆ ಕಲಿಯೋಣ. ಓಕೆನಾ? ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಅರ್ಥ ಆಯ್ತಲ್ಲ, ವೈ ಡು ಫೈನಾನ್ಷಿಯಲ್ ಮಾರ್ಕೆಟ್ ಎಕ್ಸಿಸ್ಟ್, ಫೈನಾನ್ಷಿಯಲ್ ಮಾರ್ಕೆಟ್ ಅಂತಕ್ಕಂಥದ್ದು ಏನಕ್ಕಿದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಓಕೆ, ಬಾಯ್.